So good afternoon everyone. As a part of our Aave program, like we've been there from since 1 month on October 9 to September 9. In village we were living, it was very small and the farmers were there very small, small marginal farmers. They were very poor in, it was not at all developed village. Like they were, technologies were also not developed there. There was no borewells were there. And rain water harvesting ಕೂಡ ಇರಲಿಲ್ಲ. ಆ್ಯಂಡ್ ದೆನ್ ಇರಿಗೇಷನ್ ಕರೆಕ್ಟಾಗಿ ಇರಿಗೇಷನ್ ಮೆಥಡ್ ಕೂಡ ಫಾಲೋ ಅಪ್ ಮಾಡ್ತಿರಲಿಲ್ಲ. ಆ್ಯಂಡ್ ದೆನ್ ಡ್ರಿಪ್ ಇರಿಗೇಷನ್ ಆಗಿರ್ಬೋದು, ಸ್ಪ್ರಿಂಕ್ಲರ್ ಆ್ಯಂಡ್ ಫಾರ್ಮ್ ಪೌಂಡ್ ಕನ್ಸ್ಟ್ರಕ್ಷನ್ ಮಾಡೋದ್ರಲ್ಲಾಗಿರ್ಬೋದು, ಟೆಕ್ನಾಲಜೀಸಲ್ಲಿ ತುಂಬ ಬ್ಯಾಕ್ ಇತ್ತು. ದೇವರ್ ಓನ್ಲಿ ಸ್ಮಾಲ್ ಸ್ಕೇಲ್ ಫಾರ್ಮರ್ಸ್ ಇದ್ದಿದ್ದರಿಂದ ಓನ್ಲಿ ಫ್ಲವರ್ ಪ್ಲಾಂಟೇಷನ್ಸ್ ಇದ್ದಿದ್ದು. ಸೊ ಟೆಕ್ನಾಲಜೀಸ್ ತುಂಬ ಕಡಿಮೆ ಯೂಸ್ ಮಾಡ್ಕೋತಿದ್ರು. ಮೋಸ್ಟ್ ಆಫ್ ದ ಫಾರ್ಮರ್ಸಿಗೆ ಟೆಕ್ನಾಲಜೀಸ್ನ ಯಾವ ಥರ ಯೂಸ್ ಮಾಡ್ಕೋಬೇಕು ಅನ್ನೋದು ಕೂಡ ಗೊತ್ತಿರಲಿಲ್ಲ. ಅದರಲ್ಲಿ ಬೋರ್ವೆಲ್ಸು ಕೂಡ ತುಂಬ ಡೆಪ್ತಲ್ಲಿ ಅವರು 1000 ಫೀಟ್ಸ್ ಡೀಪಲ್ಲಿ ಹೋಗಿದ್ರು. ಬಟ್ ಸ್ಟಿಲ್ ಟೆಕ್ನಾಲಜೀಸ್ನ ಕರೆಕ್ಟಾಗಿ ಯೂಸ್ ಮಾಡ್ಕೋತಿರ್ಲಿಲ್ಲ. ಅದ್ರ ಬಗ್ಗೆ ಒಬ್ಬರೊಬ್ಬರೇ ಎಕ್ಸ್ಪ್ಲೇನ್ ಮಾಡ್ತೀರಾ? ಮೇಜರ್ ಚಾಲೆಂಜ್ ನಾವಲ್ಲಿ ಫೇಸ್ ಮಾಡಿದ್ದು ಅಂದರೆ ಫಸ್ಟು ನಾವೇನು ಹೇಳೋದು ಕೇಳ್ತಿರ್ಲಿಲ್ಲ. ಅಲ್ಲಿ ಅವ್ರಿಗೆ ಹೆಂಗೆ ಇಷ್ಟ ಆಯ್ತು ಹಂಗೆ ಮಾಡ್ತೀವಿ. ಅಲ್ಲಿ ಪ್ರಾಪರ್ ಡ್ರೈನೇಜ್ ಸಿಸ್ಟಮ್ ಇರಲಿಲ್ಲ, ಬೋರ್ವೆಲ್ ರೀಚಾರ್ಜ್ ಬಗ್ಗೆ ಐಡಿಯಾ ಇರಲಿಲ್ಲ, ರೈನ್ ವಾಟರ್ ಹಾರ್ವೆಸ್ಟಿಂಗು ಕೂಡ ಮಾಡ್ತಿರ್ಲಿಲ್ಲ ಅವರು. ಆಮೇಲೆ ಫಾರ್ಮ್ ಪೌಂಡ್ ಅನ್ನೋ ಐಡಿಯಾ ಇತ್ತು, ಬಟ್ ಎಲ್ಲೂ ನೋಡಲಿಲ್ಲ ನಾವೆಲ್ಲ. ಕೆಲವೋ ಒಂದು ಕಡೆನೋ ನ್ಯಾಚುರಲ್ ಫಾರ್ಮ್ ಪೌಂಡ್ ನೋಡಿದ್ವಿ ಒಬ್ಬರು ಫಾರ್ಮಲ್ಲಿ. ಅದು ಬಿಟ್ಟರೆ ವಾಟರ್ ಶೆಡ್ ಬಗ್ಗೆನೂ ಅವ್ರಿಗೆ ಏನು ಐಡಿಯಾ ಇರಲಿಲ್ಲ. ಇನ್ನೊಂದು ನಮ್ಮ ಲ್ಯಾಂಡಲ್ಲಿ ನಾವು ನೋಡಿದ್ದೇನೆಂದರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿನೇ ಇರಲಿಲ್ಲ ನಮ್ಮ ಲ್ಯಾಂಡಲ್ಲಿ. ಮಳೆ ಬರ್ತಿದ್ರೆ ಹಂಗೆ ಹೋಗ್ತಾಯಿತ್ತು, ಫುಲ್ಲು ಕ್ರಾಪಿಗೆಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು. ಅದ್ರ ಬಗ್ಗೆನೂ ಅವ್ರಿಗೇನೂ ಗೊತ್ತಿರಲಿಲ್ಲ. ಆ್ಯಂಡ್ ಅಲ್ಲಿ ಸ್ವಲ್ಪ ಗುಡ್ಡ ಕಡೆ ಬೆಳೀತಾ ಇದ್ದಿದ್ದರಿಂದ ಬೆಂಚ್ ಟೆರೆಸಿಂಗ್ ಐಡಿಯಾ ಕೂಡ ಅವ್ರಿಗೇನಿರಲಿಲ್ಲ. ನಾವು ಆ ಚಾಲೆಂಜು ಕೂಡ ಫೇಸ್ ಮಾಡಿದ್ವಿ ಅಲ್ಲಿ. ಹರ್ಷಿತ್ ಹೇಳ್ದಂಗೆ ಶೆಟ್ಟಿಗೆರೆ ಗ್ರಾಮದಲ್ಲಿ ಮೇಜರ್ ಅಂದರೆ ಫ್ರೂಟ್ಸು ಮತ್ತು ಫ್ಲವರ್ಸ್ ಅಷ್ಟೇ ಬೆಳೀತಿದ್ದು. ವಾಟರ್ ಹೋಲ್ಡಿಂಗ್ ಕೆಪಾಸಿಟಿನೂ ಕಡಿಮೆ ಇತ್ತು, ಆಲ್ಮೋಸ್ಟ್ ಆಲ್ ಕಡಿಮೆನೇ ಇತ್ತು. ಜೋರಾಗಿ ಮಳೆ ಬಂದರೆ ನೀರು ತುಂಬ ನಿಲ್ತಿತ್ತು, ಡ್ರೈನೇಜ್ ಪ್ರಾಬ್ಲಮು ತುಂಬ ಜಾಸ್ತಿ ಇತ್ತು. ಅವ್ರು ಪ್ರಾಪರಾಗಿ ಇರಿಗೇಷನ್ ಮೆಥಡ್ಸು ಮತ್ತು ಡ್ರೈನೇಜ್ ಸಿಸ್ಟಮ್ಸ್ನ ಯಾರು ಫಾಲೋ ಮಾಡ್ತಾನೆ ಇರಲಿಲ್ಲ. ಯಾರೋ ಒಂದು 4 ಜನ ಅಷ್ಟೇ ಬೆಂಚ್ ಡೈರೆಕ್ಷನ್ಸ್ನ ಫಾಲೋ ಮಾಡ್ತಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ಬೋರ್ವೆಲ್ ರಿಚಾರ್ಜ್ ನಾನು ಡಾಟಾ ಕಲೆಕ್ಷನ್ ಮಾಡಿದ ಪ್ರಕಾರ 8 ಜನ ಅಷ್ಟೇ ಬೋರ್ವೆಲ್ ರಿಚಾರ್ಜ್ ಬಗ್ಗೆ ಗೊತ್ತಿರೋದು. ಅದನ್ನು ಬಿಟ್ಟು ಬೇರೆ ಯಾರೂ ಬೋರ್ವೆಲ್ ರಿಚಾರ್ಜ್ ಯಾರೂ ಮಾಡೇ ಇಲ್ಲ. ಇನ್ನೊಂದು RSK ಬಗ್ಗೆ ಮತ್ತು ಇದು ಯಾವುದು ಕೃಷಿ ಯಂತ್ರದ ಬಗ್ಗೆ ಯಾರಿಗೂ ನಾಲೆಜೇ ಇಲ್ಲ ಅದ್ರ ಬಗ್ಗೆ. ಅಲ್ಲಿವರೆಗೂ ಹೋಗಬೇಕು, ಈ ಥರ ಮಷಿನರೀಸ್ ಇದೆ, ಈ ಥರ ಹಿಂಗೆ ಯೂಸ್ ಮಾಡಬೇಕು ಅಂತಂದು ಯಾರಿಗೂ ಐಡಿಯಾ ಇಲ್ಲವೇ ಇಲ್ಲ ಆ ಒಂದು ಊರಲ್ಲಿ. ಹರ್ಷಿತಾಗಿ ಹೇಳ್ದಂಗೆ ಅಲ್ಲಿನ ರೈತರು ನಾವು ಹೇಳಿದ ಮತ್ತೆ ಏನು ಕೇಳ್ತಾರೆ, ಅಲ್ಲಿ ರೈತರು ನಾವು ಹೇಳಿದ ಮತ್ತೆ ಏನೂ ಕೇಳ್ತಾನೆ ಇಲ್ಲ. ನಾವೇನಾದರೂ ಹೇಳಿದ್ರೆ ಅದಕ್ಕೆ ಆಪೋಸಿಟ್ ಆಗಿ ಮಾತಾಡ್ತಿದ್ರು. ಮತ್ತು ಅಲ್ಲಿ ಏನಂದರೆ ರೈತರು ಬೆಳೆದ ಬೆಳೆದು ಮಣ್ಣಿನ ಫಲವತ್ತತೆ ಎಲ್ಲ ಕಳ್ಕೊಂಡಿದ್ರು. ಸೊ ನಾವು ಹೇಳಿದ್ವಿ, ಈ ಥರ ನೀವು ಒಂದೇ ಬೆಳೆ ಬೆಳೀತಿದ್ರೆ ಮಣ್ಣು ಹಾಳಾಗುತ್ತೆ, ಮತ್ತು ನೀವು ಏನೇ ಗೊಬ್ಬರ ಏನೇ ಹಾಕಿದ್ರೂ ಮಣ್ಣು ಮತ್ತೆ ಅದು ಆ ಸತ್ವ ಮತ್ತೆ ಬರಲ್ಲ. ಹಾಗಾಗಿ ನೀವು ಒಂದೇ ಬೆಳೆ ಬೆಳೆಯೋದ್ರ ಬದಲು ಬೇರೆ ಬೇರೆ ಬೆಳೆಗಳನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ವಿ. ಕೇಳಲಿಲ್ಲ. ಅಷ್ಟೇ ಅಲ್ಲದೆ ಮತ್ತು ಬೋರ್ವೆಲ್ ರೀಚಾರ್ಜ್ ಅಲ್ಲಿ ನೀರು ತುಂಬ ತಳಮಟ್ಟಕ್ಕೆ ಹೋಯಿತು. ಅದಕ್ಕೋಸ್ಕರ ಬೋರ್ವೆಲ್ ರೀಚಾರ್ಜ್ ಮಾಡಿ ತೋರಿಸಿದ್ವಿ. ಅವ್ರು ಹೇಳ್ತಾರೆ ಇಲ್ಲಿ ಅದೆಲ್ಲ ವರ್ಕ್ ಆಗಲ್ಲ, ಇವೆಲ್ಲ ಮಾಡಿದ್ರು ನೀವು ಹೇಳಿದ್ದೆಲ್ಲ ನಾವು ಮಾಡೋಕ್ಕಾಗಲ್ಲ ಅಂತ ಎಲ್ಲ ಹೇಳ್ತಾರೆ, ಅಪೋಸ್ ಮಾಡ್ತಾರೆ. As they are said, there is a water scarcity more. The soil is not able to preserve the groundwater levels, and they are not having the proper irrigation also. And when the water, they don't have a water preservation technologies more, and they are not preferring any kind of for the water storage methods and these all things. ಹೇಳ್ದಂಗೆ ಅಲ್ಲಿ ಇರಿಗೇಷನ್ ಮೆಥಡ್ ಯೂಸ್ ಮಾಡ್ತಾಯಿದ್ರು, ಬಟ್ ಬರೇ ಡ್ರಿಪ್ ಇರಿಗೇಷನ್ ಮಾತ್ರ ಯೂಸ್ ಮಾಡ್ತಾಯಿದ್ರು. ಬೇರೆ ಇರಿಗೇಷನ್ ಮೆಥಡ್ಸ್ ಏನು ಯೂಸ್ ಮಾಡ್ತಾ ಇರಲಿಲ್ಲ. ಹಂಗಾಗಿ ಅದನ್ನು ಹೇಳಿದ್ವಿ, ಈ ಥರ ಬೇರೆ ಇರಿಗೇಷನ್ ಮೆಥಡ್ ಯೂಸ್ ಮಾಡ್ಬೋದು, ಸ್ಪ್ರಿಂಕ್ಲರ್ ಇರಿಗೇಷನ್ ಹೇಳಿದ್ವಿ. ಬೇರೆ ಏನು ಹೇಳಿದ್ರು ಅವ್ರು ಮಾತು ಕೇಳ್ತಾರೆ. ಐ ನೀಡ್ ಟು ಆ್ಯಡ್ ಅಪ್ ಒನ್ ಪಾಯಿಂಟ್, ಅವ್ರಿಗೆ ಟೆಕ್ನಾಲಜೀಸ್ ಗೊತ್ತಿರಲಿಲ್ಲ. ಡ್ರೋನ್ಸ್ ಆಗಿರ್ಬೋದು, ಆಟೋಮೇಷನ್ಸ್ ಆಗಿರ್ಬೋದು, ಕಂಪ್ಲೀಟ್ಲಿ ಅವರಿಗೆ ಈ ಟೆಕ್ನಾಲಜೀಸ್ ಇಲ್ಲಿ ಫಾರ್ಮಿಂಗಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಗೊತ್ತಿರಲಿಲ್ಲ. ಇದ್ರ ಬಗ್ಗೆ ನೈಟ್ ಮೀಟಿಂಗ್ ಕೂಡ ಕಂಡಕ್ಟ್ ಮಾಡಿಬಿಟ್ಟು ಈ ಥರ ಡ್ರೋನ್ಸ್ ಇದೆ, ಅದರಿಂದ ನೀವು ಸ್ಪ್ರೇ ಮಾಡ್ಬೋದು ವಿತೌಟ್ ಯೂಸಿಂಗ್ ಮ್ಯಾನ್ ಪವರ್. ವಿತೌಟ್ ಮ್ಯಾನ್ ಟ್ರ್ಯಾಕ್ಟರ್ನ ಕೂಡ ಆಟೋಮೆಟಿಕಲ್ಲಿ ರನ್ ಆಗುತ್ತೆ. ಈ ಥರದ್ದೆಲ್ಲ ಮೆಕ್ಯಾನಿಸಮ್, ಈ ಥರ ಟೆಕ್ನಾಲಜೀಸ್ ಎಲ್ಲ ಇದೆ ಅಂತ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ದ ಥಿಂಗ್ಸ್
ಫಾರ್ಮರ್ಸ್ ಅದನ್ನ ಎಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರಲಿಲ್ಲ ಬಿಕಾಸ್ ದಟ್ ಟೆಕ್ನಾಲಜೀಸ್ ಕಾಸ್ಟ್ ತುಂಬ ಜಾಸ್ತಿ ಕಾಸ್ಟಲ್ಲಿತ್ತು. ಫಾರ್ಮರ್ಸ್ ತುಂಬ ಸ್ಮಾಲ್ ಸ್ಕೇಲ್ ಅವ್ರ ಫಾರ್ಮರ್ಸ್ ಇದನ್ನು ಅವ್ರು ಅಫೋರ್ಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅದ್ರ ಬಗ್ಗೆ ಕಸ್ಟಮರ್ ಹೈರಿಂಗ್ ಸೆಂಟರ್ ಬಗ್ಗೆ ನಾವು ಅವ್ರಿಗೆ ಮಾಹಿತಿ ಕೂಡ ಕೊಟ್ವಿ. ಲೈಕ್ ಈ ಥರ ಸಬ್ಸಿಡೀಸ್ ಎಲ್ಲ ಇರುತ್ತೆ, ಗೌರ್ಮೆಂಟ್ಸ್ ಇಂದ ಇರುತ್ತೆ. ಸೊ ಯು ನೀಡ್ ನಾಟ್ ಟು ಟೇಕ್ ಇಟ್ ಫ್ರಮ್ ಪ್ರೈವೇಟ್ ಸೆಂಟ್ರಿಂದ ತೊಗೋಬೇಡಿ. ಗೌರ್ಮೆಂಟಿಂದ ತೊಗೊಂಡ್ರೆ ಲೈಕ್ ಪ್ರೈವೇಟಿಂದ ಏನಾದರೂ ತೊಗೊಂಡ್ಬಿಟ್ಟು ನೀವು ಹೈರ್ ಮಾಡಿಕೊಂಡು ಇಂಪ್ಲಿಮೆಂಟ್ಸ್ನ ಯೂಸ್ ಮಾಡಿದರೆ ಸಪೋಸ್ ಏನಾದ್ರು ಡ್ಯಾಮೇಜ್ ಆಯಿತು ಅಂತಂದರೆ ಯು ನೀಡ್ ಟು ಪೇ ಫಾರ್ ದಟ್. ಬಟ್ ವೆನ್ ಇಫ್ ಯು ಟೇಕ್ ಇಟ್ ಫ್ರಮ್ ದ ಗೌರ್ಮೆಂಟ್ ಸೆಂಟರಿಂದ ತೊಗೊಂಡ್ರೆ ಅದರಿಂದ ನೀವು ಲೈಕ್ ಯು ನೀಡ್ ನಾಟ್ ಟು ಪೇ ಸಮಥಿಂಗ್. ಇಫ್ ಏನಾದರೂ ನೀವು ಡ್ಯಾಮೇಜ್ ಆಯಿತು ಇಂಪ್ಲಿಮೆಂಟ್ ಯೂಸ್ ಮಾಡ್ಕೋಬೇಕಾದ್ರೆ ಅಂದರೆ ಯು ನೀಡ್ ನಾಟ್ ಟು ಪೇ. ಈ ಥರದ್ದೆಲ್ಲ ಫೆಸಿಲಿಟೀಸ್ ಗೌರ್ಮೆಂಟಿಂದ ಮಾತ್ರ ಸಾಧ್ಯ ಇರುತ್ತೆ. ಅದರಿಂದ ಲೈಕ್ ಕಸ್ಟಮರ್ ಹೈರಿಂಗ್ ಸೆಂಟರಿಗೆ ಹೋಗ್ಬಿಟ್ಟು ಅಪ್ರೋಚ್ ಮಾಡಿ ಅನ್ನೋದನ್ನೆಲ್ಲ ಹೇಳ್ಕೊಟ್ವಿ. ಮತ್ತು ಆ ಊರಲ್ಲಿ ಬೇರೆ ನೋಡಿದ್ರೆ ಅಂದರೆ ಅಲ್ಲಿ ನೀರಿನ ಆಕಾರಗಳಿದೆ, ಬಟ್ ಅದಕ್ಕೆ ಚೆಕ್ ಡ್ಯಾಮ್ಸ್ಗಳು ಏನೂ ಇಲ್ಲ. ಅದೊಂದು ಪ್ರಾಬ್ಲಮ್ ಇದೆ ಅಲ್ಲಿ. ಅದನ್ನು ಯೂನಿವರ್ಸಿಟಿಯಿಂದ ಅಂದರೆ ಪ್ರಾಜೆಕ್ಟ್ ರೈತರಿಗೆ ಇದನ್ನು ಮಾಡಿ ಸರ್ಕಾರಕ್ಕೆ ಒಂದು ಅರ್ಜಿ ಏನಾದರೂ ಸಲ್ಲಿಸಿದ್ರೆ ಅದೊಂದು ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಪ್ರವೀಣ್ ಹೇಳ್ದಂಗೆ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮಳೆ ನಂಬ್ಕೊಂಡು ಅಂದರೆ ಮಳೆ ನಂಬ್ಕೊಂಡು ಬೆಳೀತಿರೋ ರೈತರೇ ಜಾಸ್ತಿ. ಕೇಳಿದ್ರೆ ವಾಟರ್ ಸ್ಕೇರ್ಸಿಟಿ ಇದೆ, ನಾವೇನು ಮಾಡೋಣ ಅಂತಿದ್ರು. ಬೆಟ್ ಅಂದರೆ ನೀರನ್ನ ಹೆಂಗೆ ಸ್ಟೋರ್ ಮಾಡಿ ಇಡಬೇಕು ಅಂತ ನಾವು ಒಂದು ವಾಟರ್ ಶೆಡ್ ಮಾಡೆಲ್ ಮಾಡಿ ತೋರಿಸಿದ್ದೀವಿ. ವಾಟರ್ ಹೆಂಗೆ ಸ್ಟೋರ್ ಮಾಡಬೇಕು ಅಂತೇಳಿ ಚೆಕ್ ಡ್ಯಾಮ್ಸು ಮತ್ತು ನಾಲಾ ಬಂಡ್ಸು ಮತ್ತು ಬ್ರಷ್ ಡ್ಯಾಮ್ಸು, ಸ್ಟೋನ್ ಡ್ಯಾಮ್ಸ್, ಈ ಥರ ಇಂಜಿನಿಯರಿಂಗ್ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿ ವಾಟರ್ನ ಸ್ಟೋರ್ ಮಾಡ್ಬೋದು ಅಂತ ಹೇಳಿದ್ವಿ. ಆದರೆ ಅದನ್ನು ಯಾರು ಅಪ್ಲೈ ಮಾಡ್ತಾರೆ ಅಂತ ಅನಿಸಲ್ಲ. ಯಾಕಂದರೆ ಅವರು ನೀವು ಹೇಳೋದೇ ಬೇರೆ, ನಾವಿಲ್ಲಿ ಮಾಡೋದೇ ಬೇರೆ ಅಂತೇಳಿ ನಮಗೆ ಈ ಥರ ಮಾತಾಡ್ತಾರೆ. ಮಳೆ ನಂಬ್ಕೊಂಡಿರೋದ್ರಿಂದ ಅವರು ಡ್ರೈನೇಜ್ ಸಿಸ್ಟಮು ಆಮೇಲೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ನ ಕಲ್ತ್ಕೊಂಡ್ರೆ KVK ಅಥವಾ RSK ಅವ್ರು ಸ್ವಲ್ಪ ಬಂದು ನಾಲೆಡ್ಜ್ ಏನಾರು ಹೇಳಿಕೊಟ್ರೆ ಫಾರ್ಮ್ ಪೌಂಡ್ ಬಗ್ಗೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಸ್ವಲ್ಪ ವಾಟರ್ ಕನ್ಸರ್ವೇಷನ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಮತ್ತು ಅಲ್ಲಿ ಪ್ರಾಬ್ಲಮೆಟಿಕ್ ಅಂದರೆ ನೀರಿಂದು ಸ್ವಲ್ಪ ಪ್ರಾಬ್ಲಮ್ ಇರೋದಕ್ಕೆ ಅವರು ಮತ್ತೆ ಬೇರೆ ಏನಾದ್ರೂ ರೆಮಿಡೀಸ್ ಆಗಿ ಬೇರೆ ಏನಾದರೂ ಯೂಸ್ ಮಾಡೋದು ಅಂತ ಮತ್ತು ಯೂನಿವರ್ಸಿಟಿ ನಮ್ಮ ಕಾಲೇಜಿಂದನೇ ಅಂದರೆ ನಮ್ಮ ಯೂನಿವರ್ಸಿಟಿಯವರು ಇರ್ತಂಥ ರಿವಾರ್ಡ್ ಯೋಜನೆಯಿಂದ ಅಲ್ಲಿ ಆ ಗ್ರಾಮಕ್ಕೆ ಯೂಸ್ ಆಗೋ ಥರ ಏನಾದರೂ ಮಾಡ್ಬೋದು. ಅಂದರೆ ಅಲ್ಲಿ ಡೆಪ್ತ್ ಮಾನಿಟರಿಂಗ್, ಬೋರ್ವೆಲ್ ಡೆಪ್ತ್ ಮಾನಿಟರಿಂಗ್ ಡಿವೈಸಸ್ನ ಅಳವಡಿಸಿ ಬೋರ್ವೆಲ್ದು ಡೆಪ್ತ್ ನೀರು ಯಾವ ಥರ ವೇರಿ ಆಗ್ತಿದೆ, ಮಳೆಗಾಲದಲ್ಲಿ ಯಾವ ಥರ ಇರುತ್ತೆ, ಬೇಸಿಗೆಯಲ್ಲಿ ಮತ್ತು ಚಳಿಗಾಲದಲ್ಲಿ ಸೀಸನ್ ವೈಸ್ ವೇರಿ ಆಗ್ತಾ ಇರುತ್ತಲ್ಲ, ಆ ಡೇಟಾದಿಂದ ಮತ್ತು ಯಾವ ಥರ ನಾವು ಅದನ್ನ ಸ್ಟೋರ್ ಮಾಡ್ಬೋದು ಅಂತ ಹೇಳಿ ಯೂನಿವರ್ಸಿಟಿಯಿಂದ ಹೆಲ್ಪ್ ಮಾಡೋ ಥರ ಮಾಡ್ಬೋದು. ಅಲ್ಲೇ ಪಕ್ಕದಲ್ಲಿ ಎಲ್ಲ ಇದೆ ನೀರ್ಗಂಟಲ್ಲಿ ಮತ್ತು ಬಂಡಳ್ಳಿ ಅಲ್ಲೆಲ್ಲ ಕೆಲವು ಕಡೆ ಇದೆ. ಬಟ್ ಶೆಟ್ಟಿಗೆರೆ ಗ್ರಾಮದಲ್ಲಿ ಇರಲಿಲ್ಲ. ಅದನ್ನ ಅಳವಡಿಸಿದ್ರೆ ಅಲ್ಲೂ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾವು ನೆಕ್ಸ್ಟು ಲೈಕ್ ಚಾರ್ಟ್ಸ್ ಕೂಡ ಮಾಡಿದ್ವಿ ರಿಲೇಟೆಡ್ ಮಾಹಿತಿ ಕೇಂದ್ರಕ್ಕೆ ತುಂಬ ಜನ ಭೇಟಿ ನೀಡಿದಾಗ ಪ್ರಿಸಿಷನ್ ಫಾರ್ಮಿಂಗ್ ಬಗ್ಗೆ, ಆಮೇಲೆ ಲೈಕ್ ಡ್ರೋನ್ಸ್ ಬಗ್ಗೆ, ಅಗ್ರಿ ಆಟೋಮೇಷನ್ ಬಗ್ಗೆ, ಆ್ಯಂಡ್ ದೆನ್ ಲೈಕ್ ಇಂಜಿನಿಯರಿಂಗ್ ಟೆಕ್ನಾಲಜೀಸಲ್ಲಿ ಯಾವ್ದ್ಯಾವ್ದಿದೆ ಅದನ್ನೆಲ್ಲ ಕೂಡ ನಾವು ಮಾಡೆಲ್ಸ್ ಮಾಡಿದ್ವಿ. ಅದ್ರ ಮುಖಾಂತರ ರೈತರಿಗೆ ಹೇಳ್ಕೊಟ್ವಿ ಲೈಕ್ ಈ ಥರ ಇರುತ್ತೆ, ನೀವು ಕೂಡ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಬಟ್ ದ ಥಿಂಗ್ ಈಸ್ ಅವ್ರನ್ನ ಎಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ಲೈಕ್ ಬೀಯಿಂಗ್ ಅ ಸ್ಟೂಡೆಂಟ್ ವಿ ವೆಂಟ್ ದೇರ್ ಆ್ಯಂಡ್ ಈ ಥರ ಇದೆ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಿದರೆ ಅವ್ರು ಎಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ಬಟ್ ಇಫ್ ಏನಾದರೂ ಯೂನಿವರ್ಸಿಟಿ ಕಡೆಯಿಂದ RSK ಆ್ಯಂಡ್ ಲೈಕ್ KVKಯಿಂದ ಕೊಲಾಬ್ರೇಷನ್ ಮಾಡ್ಕೊಂಡ್ಬಿಟ್ಟು ಫಾರ್ಮರ್ಸಿಗೆ ವಿಲೇಜಸ್ಸಿಗೆ ವಿಸಿಟ್ ಕೊಟ್ಬಿಟ್ಟು ಈ ಥರ ಇದೆ ಪ್ರೋಗ್ರಾಮ್ಸ್ನ ಅವ್ರಿಗೆ ಇಂಟ್ರಡ್ಯೂಸ್ ಮಾಡಬೇಕು. ಲೈಕ್ ಟ್ರೈನಿಂಗ್ ಸೆಂಟರ್ಸ್ನ ಕೊಡಬೇಕು ಫಾರ್ಮರ್ಸಿಗೆ. ಲೈಕ್ ಅಕ್ಯುರೇಟ್ ಆದ ಒಂದು ಟ್ರೈನಿಂಗ್ ಸಿಗಬೇಕು. ದೆನ್ ಓನ್ಲಿ ಆ ಟೆಕ್ನಾಲಜೀಸ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಯಾಕಂದರೆ ಟೆಕ್ನಾಲಜೀಸ್ ಏನೇನಿದೆ, ಅಗ್ರಿ ಆಟೋಮೇಷನ್ ಆಗಿರ್ಬೋದು, ಡ್ರೋನ್ಸ್ ಆಗಿರ್ಬೋದು, ಅದೆಲ್ಲದಕ್ಕೂ ಪೈಲಟಿಂಗಿಂಗ್ ಸರ್ಟಿಫಿಕೇಟ್ ಮ್ಯಾಂಡೇಟರಿ ಇರುತ್ತೆ. ಅದು ಲೈಕ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಅವರು ಆ ಟೆಕ್ನಾಲಜೀಸ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಅವರಿಗೆ ಪರ್ಮಿಷನ್ ಇರೋದು. ಸೊ ಅದನ್ನು ಲೈಕ್ ಅವ್ರಿಗೆ ಹೇಳ್ಕೊಟ್ಟಿದ್ದೀವಿ. ಅಂದರೆ ಈ ಥರ ಕಾಲೇಜ್ ಕಡೆಯಿಂದ ಹೋಗ್ಬಿಟ್ಟು ಅವರಿಗೆ ಹೇಳಿದರೆ ಫಾರ್ಮರ್ಸಿಗೆ ತುಂಬ ಯೂಸ್ ಆಗ್ಬೋದು ಅಂತ. Like what Monica said, we did models and this watershed and this borewell recharge. They are saying like it's take to process and we can't manage that anta the farmers are saying like it not used for us anta they are saying. Mostly we need to do like let take officials or some kind of things and we make them to speak with them and let train them to use the facilities which we have in schemes and these all things means they can reserve the water and ಕನ್ಕ್ಲೂಷನ್ ಹೇಳೋದಂದರೆ ನಾವು ಟೆಕ್ನಾಲಜಿ ಪರಿಚಯ ಮಾಡಿ ಬಂದಿದ್ದೀವಿ ರೈತರಿಗೆಲ್ಲ. ಅದನ್ನು ಗೌರ್ಮೆಂಟ್ ಮುಖಾಂತರ ಯೂನಿವರ್ಸಿಟಿಯಿಂದ ಅವರಿಗೆ ಪ್ರೊವೈಡ್ ಮಾಡಿಸಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನೊಂದು ಗೌರ್ಮೆಂಟ್ಗೂ ಮತ್ತು ಫಾರ್ಮರ್ಸ್ಗೂ ಒಂದು ಕಮ್ಯುನಿಕೇಷನ್ ಬಿಲ್ಡ್ ಆಗಲೇಬೇಕು. ಯಾಕಂದರೆ ಇವರು ಹೋಗಲ್ಲ, ಅವರು ಬರಲ್ಲ ಅಂದರೆ ಕಮ್ಯುನಿಕೇಷನ್ ಆಗಲ್ಲ.
ಯೂನಿವರ್ಸಿಟಿನೇ ಏನಾದರೂ ಫಂಕ್ಷನ್ ಫರ್ದರ್ ತಗೋಬೇಕು.